ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಲ್ಲಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನು ಅಂದರೆ ಚಿಕನ್ ಬಿರಿಯಾನಿ. ಮಾರ್ನಿಂಗಿಗೆ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಬಿರಿಯಾನಿ ಮಾಡೋದಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಬಿರಿಯಾನಿ ಮಾಡ್ತಾರೆ, ಅದು ಎಲ್ಲರೂ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನೇ ಬಿರಿಯಾನಿ ಮಾಡೋದು. ಬಟ್ ಅವ್ರು ಮಾಡೋ ಮೆಥಡು ಡಿಫ್ರೆಂಟಾಗಿರುತ್ತೆ. 10 ಟೈಪ್ಸ್ ಬಿರಿಯಾನಿ ನೋಡಿದ್ರೂ 10 ಟೈಪ್ಸ್ ಬಿರಿಯಾನಿನಲ್ಲೂ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಬಟ್ ಅವ್ರ ರೆಸಿಪೀಸ್ ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದರೆ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಇವತ್ತು ನಾವು ನಮ್ಮ ಮನೇಲಿ ಮಾರ್ನಿಂಗ್ ಟೈಮು ಈಸಿಯಾಗಿ ಕ್ವಿಕ್ಕಾಗಿ ಟಿಫನ್ಗೆ ಯಾವ ಥರ ಬಿರಿಯಾನಿ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ಆಲ್ ಸ್ಪೈಸಸ್ಸು, ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1/2 kg ಚಿಕನ್ನು. ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ ಒಂದು 4 to 5 ಸ್ಪೂನು ಆಯಿಲ್ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಆಲ್ ಸ್ಪೈಸಸ್ ಹಾಕಬೇಕು. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಅದನ್ನು ಈರುಳ್ಳಿ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಇದು ಗೋಲ್ಡನ್ ಫ್ರೈ ಆಗಿದೆ, ಇಷ್ಟಿದ್ರೆ ಸಾಕು ಇದು. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದು. ಇವಾಗ ಈರುಳ್ಳಿ ಫ್ರೈ ಆಗಿತ್ತಲ್ವ, ಟೊಮೆಟೊ ಹಾಕೋತಾ ಇದ್ದೀವಿ. ಇವಾಗ ಕೊತ್ತಂಬರಿ ಪುದೀನ ಎರಡನ್ನೂ ಹಾಕೋತಾ ಇದ್ದೀವಿ. ಟೊಮೆಟೊ ಜೊತೆಗೇನೆ ಎಲ್ಲ ಒಟ್ಟಿಗೆನೆ ಟೊಮೆಟೊ ಕೊತ್ತಂಬರಿ ಪುದೀನ ಎಲ್ಲ ಇವಾಗ ಒಟ್ಟಿಗೆನೇ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಫ್ರೈ ಮಾಡ್ಕೋಬೇಕು. ಇವಾಗ 1 ಚಿಟಿಕೆ ಅರಿಶಿನ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು 5 ನಿಮಿಷ ಫ್ರೈ ಆಗಿದೆ. ಇವಾಗ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವು 1/2 kg ಚಿಕನ್ ತೊಗೊಂಡಿದ್ದೀವಿ. ನೀವು ಎಷ್ಟು ಹಾಕೋತೀರಾ ಅದ್ರ ಮೇಲೆ ಮೆಜರ್ಮೆಂಟ್ ತೊಗೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಈರುಳ್ಳಿ ಫ್ರೈ ಆಗೋದಕ್ಕೆ. ಇವಾಗ ನೋಡಿಕೊಂಡು ಎಷ್ಟು ಬೇಕು ಟೇಸ್ಟ್ಗೆ ಅಷ್ಟು ಉಪ್ಪು ಹಾಕೋಬೇಕು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಇವಾಗ ಇದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಅದೆಲ್ಲ ಆಯಿಲ್ ಬಿಟ್ಟಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕೋಬೇಕು. ಆಲ್ರೆಡಿ ನೆನೆಸಿ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಇವಾಗ ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೀವು ಯಾವ ಕಪ್ಪಲ್ಲಿ ರೈಸ್ನ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ನೀರು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗಲೇ ಸಾಲ್ಟ್ ಎಲ್ಲ ಟೇಸ್ಟ್ ಕರೆಕ್ಟಾಗಿದೆಯಾ ನೋಡಿ, ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಇದು ಒಂದು ಕುದಿ ಬರೋವರೆಗೂ ಬಿಟ್ಕೋಬೇಕು. ಸ್ವಲ್ಪ ಸಾಲ್ಟ್ ಕಡಿಮೆ ಇರೋದ್ರಿಂದ ನಾವು ಹಾಕೋತಾ ಇದ್ದೀವಿ. ಮತ್ತು ಏನಂದರೆ ನಾವಿಲ್ಲಿ ತುಂಬ ಟೊಮೆಟೊ ಹಾಕಿದ್ದೀವಿ, ಜಾಸ್ತಿ ಟೊಮೆಟೊನ ಹಾಕಿದ್ದೀವಿ. ಯಾರಿಗೆ ನಿಮಗೆ ಟೊಮೆಟೊ ಇಷ್ಟ ಆಗಲ್ಲ ಅವರು ಟೊಮೆಟೊನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನಿಂಬೆಹಣ್ಣ ಹಾಕೊಬೋದು. ನಾವಿಲ್ಲಿ ಟೊಮೆಟೊನೇ ಜಾಸ್ತಿ ಹಾಕಿರೋದ್ರಿಂದ ನಿಂಬೆಹಣ್ಣೆ ಯೂಸ್ ಮಾಡ್ಕೊತಿಲ್ಲ. ಕೊನೆಗೆ ನೋಡಿಕೊಂಡು ಉಪ್ಪು ಖಾರ ಕಡಿಮೆ ಇದ್ದರೆ ಈ ಥರ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ
ಒಂದು ಕುದಿ ಬಂದಮೇಲೆ ಇದನ್ನು ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಇದು ಕುದಿ ಬರ್ತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಚಿ 2 ವಿಷಲ್ ಮಾಡ್ತೀವಿ. ಸೊ ಆವಾಗ ರೆಡಿ ಆಗುತ್ತೆ. ಈಗ ಇದು ಇವಾಗ 2 ವಿಷಲ್ ಬರಬೇಕು. ಇವಾಗ 2 ವಿಷಲ್ಸ್ ಆದಮೇಲೆ ಓಪನ್ ಮಾಡಿದ್ದೀವಿ. ಕುಕ್ಕರಲ್ಲಿ ಮಾಡಿರೋದ್ರಿಂದ ಏನು ಮಾಡಬೇಕಂದ್ರೆ ಇದು ಓಪನ್ ಮಾಡಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಇವಾಗ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಪೀಸಸ್ ಎಲ್ಲ ಕ್ಲೀನಾಗಿ ಕುಕ್ ಆಗಿದೆ. ಈ ಥರ ಎಷ್ಟು ಉಡುಡಿಯಾಗಿ ಬಂದಿದೆ. ಹೀಗೆ 10 ನಿಮಿಷದಲ್ಲೇ ಈಸಿಯಾಗಿ ಬೇಗ ಮನೇಲೆ ಬಿರಿಯಾನಿ ಮಾಡ್ಕೊಬೋದು. ಕಲರು ಟೇಸ್ಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉಡುಡಿಯಾಗಿ ಬಂದಿದೆ ಇದು. ನೋಡಿದ್ರಲ್ವ ಬಿರಿಯಾನಿ ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು. ಹಾಗೆಯೇ ಅದು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಿಮಗೂ ಇದೇ ಥರ ಇನ್ನು ಹೆಚ್ಚಿನ ರೆಸಿಪೀಸ್ ಬೇಕಂದರೆ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.